ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 6 ಪೀಸ್ ಪೆಟಿಕೋಟ್ ಯಾವಾಗ ಕಟ್ ಮಾಡೋದು ಹೇಗೆ ಅಂತ ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಯಾವ ಮೆಜರ್ಮೆಂಟ್ ಪೆಟಿಕೋಟ್ ತಗೊಂಡಿದ್ವೋ ಆ ಥರ ಆ ಅಳತೆಲಿ ಮೆಜರ್ಮೆಂಟ್ ತೊಗೊಬೇಕು. ಫಸ್ಟು ಮೇಲ್ ಪಟ್ಟಿ ಬಿಟ್ಟು ಕೆಳಗಿಂದ ನಾವು ಮಾರ್ಕಿಂದ ನೆಕ್ಸ್ಟ್ ಅದಕ್ಕೆ ಬರುತ್ತಲ್ಲ ಅದೇ ತನಕ ತೊಗೊಂಡಿದ್ದೀನಿ. ಇದು 26 ಇದೆ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1 ಇಂಚ್ 27 ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, 27 ಎಕ್ಸ್ಟ್ರಾ ಇರೋದು ಬಟ್ಟೆನ ಕಟ್ ಮಾಡ್ತಾಯಿದ್ದೀವಿ. ಇವಾಗ ಇದು 2 ಮೀಟರು ಬಟ್ಟೆ. ಇದು ಫುಲ್ ಸ್ಟ್ರೈಟಾಗಿ ಹಾಕೊಂಡ್ಬಿಟ್ಟು ಒಂದೊಂದು ಪೀಸೇ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಮೆಜರ್ಮೆಂಟು ಮೇಲೆ 20 ಇದೆ, ಪಟ್ಟಿ ಬೆಲ್ಟು ಸೊಂಟದ ಹತ್ರ 20, ಕೆಳಗೆ 30, 60 ಇದೆ ನೋಡಿ. ಮೇಲ್ಗಡೆ 8.5 ತೊಗೊಬೇಕು. ಮೇಲೆ ಸೊಂಟದ ಹತ್ರ ಬರೋದು, ಅದು ಕೆಳಗೆ ಬಟ್ಟೆ ಸ್ಟ್ರೈಟ್ ಕಟ್ ಮಾಡೋಣ. ನಾವು 8.5 ಮೇಲ್ಗಡೆ ಒಂದು ಸೈಡು, ಕೆಳ ಸೈಡು 12.5, ಅದೇ ಥರ ಆಪೋಸಿಟ್ಟು. ಈಗ 8.5 ಎಲ್ಲಿ ಮಾರ್ಕ್ ಮಾಡ್ತೀವಿ ಅಲ್ಲ 12.5, ಮತ್ತು 12.5 ಎಲ್ಲಿ ಮಾರ್ಕ್ ಮಾಡ್ತೀವಿ ಕೆಳ ಸೈಡ್ 8.5. ಅದೇ ಥರ 6 ಪೀಸ್ ಬರುತ್ತೆ ಕಟ್ ಮಾಡ್ಕೊಬೇಕು. ಅಂದರೆ ಸ್ವಲ್ಪ ಕ್ರಾಸ್ ಬರಬೇಕಲ್ಲ ಅದು ಪೆಟಿಕೋಟ್ಗೆ. ಹಾಗಾಗಿ ಒಂದೇ ಸೈಡ್ ಕಟ್ ಮಾಡೋದ್ರಿಂದ ತುಂಬ ಬಟ್ಟೆ ವೇಸ್ಟ್ ಆಗುತ್ತೆ. ಇದು ಬಟ್ಟೆ ಏನು ವೇಸ್ಟ್ ಆಗಲ್ಲ ನೋಡಿರಿ. ಮೇಲ್ಗಡೆ ಸೈಡು 8.5 ಮಾರ್ಕ್ ಮಾಡಿ, ಕೆಳ ಸೈಡು 12.5 ಮಾರ್ಕ್ ಮಾಡ್ತಿದ್ವಿ. ಮತ್ತು ಮೇಲೆ 8.5 ಆಗಿರುತ್ತಲ್ಲ ಅಲ್ಲಿ 12.5 ಮಾರ್ಕ್ ಮಾಡಿ, ಕೆಳಗೆ 8.5 ಮಾರ್ಕ್ ಮಾಡ್ತಿದ್ವಿ. ಅದೇ ಥರ 6 ಪೀಸ್ನ ಮೆಜರ್ಮೆಂಟ್ ಮಾಡ್ಕೊಂಡು ಫಸ್ಟ್ ಇದು ಮೆಜರ್ಮೆಂಟ್ ಮಾರ್ಕ್ ಮಾಡಿ ಬಿಟ್ಬಿಡಬೇಕು. ನೆಕ್ಸ್ಟ್ ಆ 6 ತನಕ ಮಾರ್ಕ್ ಮಾಡಬೇಕು. ನೆಕ್ಸ್ಟು ಈಗ 6 ಪೀಸು ಮೆಜರ್ಮೆಂಟ್ ಆದಮೇಲೆ 8.5 ಮೇಲ್ಗಡೆ, ಕೆಳಗೆ 12.5. ಅದೇ ಥರ 6 ಕೆಳಗೆ 12.5 ಇರುತ್ತೆ, ಮತ್ತು 8.5 ಮೇಲೆ 12.5 8 ಇರುತ್ತಲ್ಲ ಅಲ್ಲಿ 12.5. ಅದೇ ಥರ 6 ಮಾರ್ಕ್ ಮಾಡ್ಕೊಬೇಕು. 6 ಪೀಸ್ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಈಗ ಎಲ್ಲ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ಎಲ್ಲೆಲ್ಲಿ 12.5 ಮತ್ತು 8.5ಗೆ ಒಂದೊಂದು ಪಾಯಿಂಟ್ ಇಟ್ಟು ಮಾರ್ಕ್ ಮಾಡಿದ್ವು. ಈಗ ಸ್ಟ್ರೈಟ್ ಲೈನ್ ಹಾಕ್ಕೊಬೇಕು. ಅದಕ್ಕೆಲ್ಲ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಈ ಪೆಟಿಕೋಟಿನ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ನಾನು ಆಲ್ರೆಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ವಿಡಿಯೋ ಮಾಡಿದ್ದೆ, ಅದು ಡಿಲೀಟ್ ಆಗಿದೆ. ಹಾಗಾಗಿ ಈಗ ಮತ್ತೆ ಎಕ್ಸ್ಟ್ರಾ ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ತಿರೋದು ನಾನು ವಿಡಿಯೋ ಹಾಕ್ತೀನಿ ಬರ್ತಿದ್ದು. ಆಮೇಲೆ ಕಾಟನ್ ಬಟ್ಟೆ ತೊಗೊಳ್ರಿ, ಪೆಟಿಕೋಟ್ ಕಟಿಂಗ್ ಚೆನ್ನಾಗಿ ಬರುತ್ತೆ. ಇದು ಫಸ್ಟ್ ಕಲಿಯೋರಿಗೆಲ್ಲ ಬಟ್ಟೆ ಯಾವುದಾದ್ರೂ ಎಷ್ಟಿದ್ರೂ ನಡೆಯುತ್ತೆ. ಕಾಟನ್ ಬಟ್ಟೆಯಲ್ಲಿ ಪೆಟಿಕೋಟ್ ಬಟ್ಟೆ ಬರುತ್ತಲ್ಲ, ಅದು 2.5 ಮೀಟ್ರ್ ತಗೊಂಡ್ರೆ ಚೆನ್ನಾಗಿ ಫುಲ್ ನರಿಗೆಗಳು ಎಲ್ಲ ಚೆನ್ನಾಗಿ ಬರುತ್ತೆ. ಕಟ್ ಮಾಡ್ಬೋದು. ಇದ್ರ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ, ಫುಲ್ಲ ಹಾಕ್ಕೊಂಡು ಈ ಥರ ಸಿಂಗಲ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂತಿದ್ದೆ ನೋಡಿ. ಈ ಥರ ಆ ಥರ 8.5 12 ಈ ಥರ ಮಾಡ್ಕೊಳ್ಳಿ. 6 ಪೀಸ್ ಅಟ್ಯಾಚ್ ಮಾಡಿ ಲೆಂತ್ ನೋಡಿ. ಆಮೇಲೆ ಅದೇ ಥರ ಸೇಮ್ ಇತ್ತು ಅಂತಂದರೆ ಕಟ್ ಮಾಡಿ. ಇನ್ನೊಂದು ಎಕ್ಸ್ಟ್ರಾ ಬೇಕಾಯ್ತಂದರೆ 8.5 ಒಂದು ಮೇಲ್ಗಡೆದು, ಕೆಳಗೆ 12.5 ಎಕ್ಸ್ಟ್ರಾ ಒಂದು ಪೀಸ್ ಮಾಡಿ ಅಟ್ಯಾಚ್ ಮಾಡಿ ನಡೆಯುತ್ತೆ. ಕೆಳಗೆದು ನೀಟಾಗಿ ನೋಡ್ಕೊಂಡು ನಮ್ಮ ಮೆಜರ್ಮೆಂಟ್ ಯಾವ ಮೆಜರ್ಮೆಂಟ್ ಬೇಕು ಅದನ್ನು ಕಟ್ ಮಾಡಿರಿ. ಆದಮೇಲೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಈಗ ಮಾರ್ಕ್ ಮಾಡಿ ಟೇಪ್ ಇಟ್ಕೊಂಡು ಲೈನ್ ಹಾಕ್ತಾ ಇದ್ದಾರಲ್ಲ, ಇದೇ ಥರ ಹಾಕಿ ಅದನ್ನ ಆಲ್ಮೋಸ್ಟ್ ಪೆಟಿಕೋಟ್ ಬಟ್ಟೆ ತಗೊಂಡ್ರೆ ಕಟ್ ಮಾಡಿ ಚೆನ್ನಾಗಿ ಬರುತ್ತೆ. ಯಾರು ಕನ್ಫ್ಯೂಸ್ ಇರುತ್ತೆ ಅಂದರೆ ಕಮೆಂಟ್ ಮಾಡಿ, ತಿಳಿಸ್ತೀನಿ. ನೋಡಿ, ಸೇಮ್ ಇದೆ ಥರ ಕಟಿಂಗ್. ಸ್ವಲ್ಪ ಕ್ರಾಸ್ ಬರುತ್ತೆ. ಮೇಲೆ 8.5 ಕೆಳಗೆ 12.5, ಆಮೇಲೆ ಮೇಲೆ 12.5 ಕೆಳಗೆ 8.5 ಈ ಥರ ಉಲ್ಟಾ ಮಾಡಬೇಕು. ಈ ಬಟ್ಟೆ ಮಾರ್ಕ್ ಮಾಡಿದ್ರೆ ಕ್ಲಿಯರ್ ಕಾಣಿಸ್ತಾ ಇಲ್ಲ. ನೋಡಿ, ಅದೇ ಥರ ಮಾರ್ಕ್ ಮಾಡಿರೋ ಎಲ್ಲ ಪೀಸ್ನ 6 ಪೀಸ್ನ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಕಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂದರೆ 6 ಪೀಸ್ ಕಟ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ನೋಡಿ, 6 ಅಟ್ಯಾಚ್ ಆದಮೇಲೆ ನಮ್ಮ ಪೆಟಿಕೋಟ್ ಮೆಜರ್ಮೆಂಟ್ ನೋಡಿ ನೆಕ್ಸ್ಟ್ ಮತ್ತೆ ಬೆಲ್ಟ್ ಪಟ್ಟಿ ಅಂದರೆ ಮೇಲೆ ಸೊಂಟದ ಪಟ್ಟಿ ಬರುತ್ತಲ್ಲ ಅದನ್ನು ಕಟ್ ಮಾಡಬೇಕು. ಇಷ್ಟು ಮಾರ್ಕ್ ಮಾಡಿ ಯಾವುದೇ ಕ್ರಾಸ್ ಫಸ್ಟ್ ಸ್ಟ್ರೈಟ್ ಕಟ್ ಮಾಡ್ತೀವಿ. ಸ್ಟ್ರೈಟ್ ಕಟ್ ಮಾಡ್ಕೊಂಬಿಟ್ಟು ಮೆಜರ್ಮೆಂಟ್ 4 ಬೇಕಾಗುತ್ತೆ. ಆಗ ಉದ್ದ 20 ಇದೆ, ಸುತ್ತಳತೆ 20 40 ಇದೆ. 2 ಬಟ್ಟೆ 20 20 40 ಫೋಲ್ಡಿಂಗ್ 1 ಇಂಚ್ ಕಟ್ ಮಾಡ್ಕೊಂಡು ಪಟ್ಟಿ ಜಾಯಿನ್ ಮಾಡಿದ್ದಾಯಿತು.
ಇದು ಪೆಟಿಕೋಟ್ ಕ್ಲಾಸ್ ಫೋರ್ತ್ ಕ್ಲಾಸ್ ಇದು. ನೆಕ್ಸ್ಟ್ ಅಂಬ್ರೆಲಾ ಟಾಪ್ ಕಟ್ಟಿಂಗ್ ಬರುತ್ತೆ ನೆಕ್ಸ್ಟ್ ವಿಡಿಯೋ. ಇವಾಗ ಕೆಳಗೆ ನೆರಿಗೆ ಬರುತ್ತಲ್ಲ, ಪೆಟಿಕೋಟ್ ಕೆಳಗೆ ನೆರಿಗೆ, ನಾವು ಚಿಕ್ಕದಾದ ನೆರಿಗೆ ಇಡ್ಬೋದು, ದೊಡ್ಡದಾದ ಇಡ್ಬೋದು. ಇವ್ರದ್ದು ಮೆಜರ್ಮೆಂಟ್ ತಗೊಂಡಿರೋದು ಅಂದ್ರೆ, ಮತ್ತು ಅವ್ರಿಗೆ ಬೇಕಾಗಿರೋದು ಉದ್ದ ನೆರಿಗೆ ಬೇಕಾಗಿದೆ ನೋಡಿ. ಇಷ್ಟಿದೆ 4 ಇಂಚು, 3.5 ಇದೆ, 1/2 ಇಂಚ್ ಎಕ್ಸ್ಟ್ರಾ 4 ಇಂಚ್ ತೊಗೊಂಡಿದ್ದೀನಿ. ಈ ಲೆಂತಿಗೆ ಅವ್ರಿಗೆ ಬೇಕಾಗಿದೆ, ಹಾಗಾಗಿ ಅದೇ ಥರನೇ ಕಟ್ ಮಾಡ್ಕೊಂಡಿರೋದು. ನೆರಿಗೆಗೆ ಒಂದು ಸ್ವಲ್ಪ ಒಂದು 5 ಇಂಚ್ 6 ಇಂಚ್ ಎಕ್ಸ್ಟ್ರಾ ಇದ್ದರೆ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ ನೆರಿಗೆ ಜಾಸ್ತಿ ಇದ್ದರೆ. ಇದು ಲೆಂತ್ ಜಾಸ್ತಿ ಇದೆ, ಹಾಗಾಗಿ ತಗೊಂಡಿದ್ವಿ. ಉದ್ದ ಮಾತ್ರ 4 ಇಂಚು. ನೋಡಿ ಈಗ ಫುಲ್ ಲೈನ್ ಲೆವೆಲ್ ನೀಟಾಗಿ ಬರಬೇಕು, ಕ್ರಾಸ್ ಬರಬಾರ್ದು. ಅಂದರೆ ಅಲ್ಲೇ 4 ಇಂಚು ಸೆಂಟರ್ ಒಂದು ಸರಿ, ಸೈಡ್ ಲಾಸ್ಟಿಗೆ ಒಂದು ಸರಿ 4 ಇಂಚು ಮಾರ್ಕ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದು ಅಳತೆಗಿಂತ ಸ್ವಲ್ಪ 4 ಇಂಚ್ ಜಾಸ್ತಿ ಇರಲಿ, ನೆರಿಗೆಗಳು ಚೆನ್ನಾಗಿ ಬರುತ್ತೆ ಅಂತೇಳಿ. ಪ್ಲೇನ್ ಮಾಡೋದಾದ್ರೆ